ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಕುಮಾರಸ್ವಾಮಿ ಅವರ ನಟ್ಟು ಬೋಲ್ಟುಗಳನ್ನು ಮೋದಿಯವರು ಟೈಟ್ ಮಾಡಿದ್ದಾರಾ? ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿಯಾಗಿ ತಮ್ಮ ಖಾತೆ ಏನಿದೆ ಸಣ್ಣ ಕೈಗಾರಿಕೆ ಇಲಾಖೆ ಸಚಿವರಾಗಿ ಅದನ್ನು ನಿಭಾಯಿಸೋದಕ್ಕೆ ಅಡೆತಡೆಯನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಿದೆಯಾ, ಅಥವಾ ನರೇಂದ್ರ ಮೋದಿ ಅವರ PMO ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಪ್ರಧಾನಿ ಕಚೇರಿ ಮಾಡ್ತಾ ಇದೆಯಾ? ಪ್ರತಿಯೊಂದಕ್ಕೂ ಇಂಟರ್ಫಿಯರ್ ಮಾಡ್ತಾ ಇದೆಯಾ? ಕುಮಾರಸ್ವಾಮಿಯವರು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತಹ ರೀತಿಯ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಇಂಟೀರಿಯರ್ ಅಥವಾ ಇಂಟರ್ನಲ್ ಮ್ಯಾಟ್ರ್ಗಳು ಸಹ ಹೊರಗೆ ಬರ್ತಾ ಇದೆ. ಅದರೆಲ್ಲದರ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರಿಗೆ ಈಗ ಒಂದಷ್ಟು ಅಸಹನೆ, ಸಿಟ್ಟು, ಏನೋ ಒಂದು ರೀತಿಯಾದಂತಹ ತಪ್ಪು ಮಾಡಿಬಿಟ್ನ BJP ಜೊತೆ ಬಂದು ಅನ್ನುವಂತಹ ಭಾವನೆ ಬರೋ ರೀತಿಯಲ್ಲಿ ಅವರಿಗೆ ಈಗ ಕಡಿವಾಣ ಬೀಳ್ತಾ ಇದೆ. ಸೊ ಏನಾಗ್ತಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ಕಳೆದ 11 ವರ್ಷಗಳು, ಆಲ್ಮೋಸ್ಟ್ 11 ವರ್ಷ ಇರುವಂತಹ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮೋದಿ, ಅಮಿತ್ ಶಾ ಹೆಸರು ಬಿಟ್ಟರೆ ಬೇರೆ ಮಂತ್ರಿಗಳ ಹೆಸರು ತುಂಬ ರೇರು. ಎಲ್ಲೋ ಗಡ್ಕರಿ, ಯಾವತ್ತೋ ಒಂದಿನ ನಮ್ಮ ರಾಜನಾಥ್ ಸಿಂಗ್ ಅವರ ಹೆಸರು ಬರುತ್ತೆ. ಅವರು ಸಹ ಯಾವ ಇಲಾಖೆ ಸಚಿವರು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನಾಯಕರು BJPಯಲ್ಲಿ ಮಂತ್ರಿ ಅನ್ನೋದು ಮಾತ್ರ ಗೊತ್ತಿರುತ್ತೆ. ರಕ್ಷಣಾ ಸಚಿವರು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ಅದು ಬಿಟ್ಟರೆ ಯಾವುದೇ ದೊಡ್ಡ ಹೆಸರಿಲ್ಲ. ಯಾವತ್ತಾದರೂ ಟ್ರೈನ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿ ಹೆಸರು, ಏನೋ ದೊಡ್ಡದಾಗಿ ಏನಾದರೂ ದೊಡ್ಡ ಸಮಸ್ಯೆ, ಕೊರೋನಾ, ಕೋವಿಡ್ ಆ ರೀತಿ ಬಂದರೆ ಆರೋಗ್ಯ ಮಂತ್ರಿ ಹೆಸರು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅವರ ಹೆಸರುಗಳು ಗೊತ್ತಿಲ್ಲ. ಕೃಷಿ ಸಚಿವರು ಯಾರು, ಬೇರೆ ಯಾವ ಸಚಿವ, ಯಾವ ಇಲಾಖೆಗೆ ಯಾವ ಸಚಿವರು ಏನೂ ಗೊತ್ತಿಲ್ಲ. ಕೇವಲ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ನ ಜನ ದಿನ ನೆನೆಸ್ಕೊಳ್ತಾರೆ. ಯಾಕಂದರೆ ದಿನ ಆ ಮೇಡಮ್ ನಮ್ಮ ಜೇಬಕ್ಕೆ ಕೈ ಹಾಕಿ ದುಡ್ಡು ಕಿತ್ಕೊಳ್ತಾನೆ ಇರ್ತಾರೆ. ಯಾವುದೋ ಒಂದು ಹೊಸ ಟ್ಯಾಕ್ಸನ್ನು, ತೆರಿಗೆಯನ್ನು ಸಂಶೋಧನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಒಂಚೂರು ಸಕ್ಕರೆ ಹಾಕಿದ್ರೆ ಇಷ್ಟು ಟ್ಯಾಕ್ಸು, ಉಪ್ಪು ಹಾಕಿದ್ರೆ ಇಷ್ಟು ಟ್ಯಾಕ್ಸು, ಎರಡೂ ಹಾಕಿಲ್ಲ ಅಂದರೆ ಇಷ್ಟು ಟ್ಯಾಕ್ಸು, ಸಪ್ಪೆ ತಿಂದರೆ ಇಷ್ಟು ಟ್ಯಾಕ್ಸು, ಸಿಹಿ ತಿಂದರೆ, ಉಪ್ಪು ತಿಂದರೆ, ಖಾರ ತಿಂದರೆ ಅಂದ್ಬಿಟ್ಟು ದಿನಾ ಕೂತ್ಕೊಂಡು ಆ ರೀತಿ ಸಂಶೋಧನೆಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ನಮಗೆ ನಿರ್ಮಲಾ ಸೀತಾರಾಮನ್ ಹೆಸರು ಗೊತ್ತಿರುತ್ತೆ, ವಿತ್ತ ಮಂತ್ರಿ ಅಂತ. ಅದು ಬಿಟ್ಟರೆ ಬೇರೆ ಇಲಾಖೆಗಳು ಸುಮಾರು ಇಲಾಖೆಗಳಿದಾವಲ್ಲ, ಯಾವುದರದ್ದು ಸಹ ಯಾರು ಮಂತ್ರಿ ಅಂತ ಗೊತ್ತಿರಲ್ಲ. ಅದೇ ರೀತಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಅಂತಲೇ ಕರ್ನಾಟಕದಲ್ಲಿ ಗೊತ್ತೇ ಹೊರತು ಕನ್ನಡಿಗರಿಗೂ ಸಹ ಸಾಕಷ್ಟು ಜನಕ್ಕೆ ಅವರು ಯಾವ ಇಲಾಖೆಗೆ ಮಂತ್ರಿ ಅಂತ ಗೊತ್ತಿಲ್ಲ. ಯಾವ ಇಲಾಖೆಗೆ ಮಂತ್ರಿ ಅಂತ ಕರ್ನಾಟಕದವ್ರಿಗೆ ಗೊತ್ತಿಲ್ಲ, ಇನ್ನು ದೇಶದ ಬೇರೆ ರಾಜ್ಯಗಳ ಕತೆ ಬಿಟ್ಟುಬಿಡಿ. ಸೊ ಅದನ್ನು ಕುಮಾರಸ್ವಾಮಿಯವರು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂದರೆ ಅವರು ಕರ್ನಾಟಕದಲ್ಲಿ ತುಂಬ ಪ್ರಬಲವಾದಂಥ ನಾಯಕ, ಒಂದು ದೊಡ್ಡ ಸಮುದಾಯದಿಂದ ಬರ್ತಾರೆ, ಸಮುದಾಯದಲ್ಲಿ ದೊಡ್ಡ ಹೆಸರಿದೆ. ಹಾಗಾಗಿ ಅವರು ಅದೇ ವರ್ಚಸ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ದರು, BJP ಜೊತೆ ಮೈತ್ರಿ ಮಾಡಿಕೊಂಡ್ರು, ಏನೇನೋ ಆಯಿತು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಆ ನಂತರ ಮಂತ್ರಿ ಆದ ತಕ್ಷಣವೇ ಅವರು ಈ ಕಡೆ ಬೆಂಗಳೂರಿಗೆ ಬಂದರು, HMTಯಲ್ಲಿ ಓಡಾಡಿದ್ರು, ಅದೇನೋ ಮಾಡ್ತೀನಿ ಅಂತಂದರು. ಆ ಕಡೆ ವಿಶಾಖಪಟ್ಟಣಮ್ಗೆ ಹೋದರು, ಅಲ್ಲೇನೋ ಒಂದು ಫ್ಯಾಕ್ಟ್ರಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈ ರೀತಿ ಅವರು ತೊಡಗಿಸಿಕೊಂಡ ತಕ್ಷಣವೇ ಮೂಲಗಳ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಒಂದು ಸಂದೇಶ ಬಂತು. ಹಲೋ ಮಿಸ್ಟರ್ ಕುಮಾರಸ್ವಾಮಿ, ಏನು ಮಾಡ್ತಾಯಿದ್ದೀರಿ ನೀವು? ನಿಮಗೆ ಇಲ್ಲಿನ ವ್ಯವಸ್ಥೆ ಗೊತ್ತಿಲ್ವಾ? ಇಲ್ಲಿ ಎಲ್ಲವೂ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬರುತ್ತೆ, ನಿಮ್ಮ ಹತ್ರ ಫೈಲ್ ಬರುತ್ತೆ, ಎಲ್ಲಿ ಸೈನ್ ಹಾಕಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಆ ಜಾಗದಲ್ಲಿ ಸೈನ್ ಹಾಕಿ ಅಷ್ಟು ಮಾತ್ರ ಮಾಡಿ, ನೀವು ಎಲ್ಲೆಲ್ಲ ಹೋಗಿ ಏನೇನೋ ಹೇಳಿಕೆಗಳನ್ನು ಕೊಡಬೇಡಿ, ಯಾವುದೂ ನಡೆಯಲ್ಲ, ಮೋದಿಯವರ ಮಾತೆ ಅಂತಿಮ ಅನ್ನುವಂತಹ ಮಾತುಗಳು, ಅನ್ನುವಂತಹ ಪರೋಕ್ಷವಾದಂತಹ ಸೂಚನೆಗಳನ್ನು ಕುಮಾರಸ್ವಾಮಿಯವರಿಗೆ ಕೊಡಲಾಯಿತು ಅಂತ ಹೇಳಲಾಗ್ತದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ನರೇಂದ್ರ ಮೋದಿಯವರು ಜನರಿಂದ ಆಯ್ಕೆಯಾಗಿರುವಂತಹ ಏನು MP ಗಳಿದಾರಲ್ಲ, ಅವರು ಮಂತ್ರಿಗಳಾಗಿದ್ದಾರಲ್ಲ, ಅವರನ್ನು ಒಬ್ಬರನ್ನೂ ನಂಬಲ್ಲ. ಜನರಿಂದ ಆಯ್ಕೆಯಾಗಿರೋರನ್ನ ನರೇಂದ್ರ ಮೋದಿ ನಂಬೋದಿಲ್ಲ. ಅದಕ್ಕೆ ಅಂತಲೇ ಒಂದಷ್ಟು ಜನ IAS ಆಫೀಸರ್ಗಳನ್ನು ಇಟ್ಕೊಂಡಿದ್ದಾರೆ. ಅವರು ಮೋದಿಯವರಿಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಅವರು ಹೇಳಿಕೊಟ್ಟಿದ್ದನ್ನು ಅಥವಾ ಅವರ ಸೂಚನೆ, ಸಲಹೆಗಳು, ಅವರ ಜೊತೆ ಸಮಾಲೋಚನೆ ಮಾಡಿದ ನಂತರ ಏನು PMO ಆಫೀಸಲ್ಲಿ ಡಿಸೈಡ್ ಆಗುತ್ತೋ ಅದನ್ನು ಆಯಾ ಇಲಾಖೆಗಳು, ಯಾವುದೇ ಮಂತ್ರಿ ಆಗಿರ್ಬೋದು, ಅವ್ರಿಗೆಲ್ರಿಗೂ ಸಹ ಸೂಚನೆಗಳು ಹೋಗ್ತವೆ. ಅವರು ಜಸ್ಟ್ ಪಪೆಟ್ಗಳ ರೀತಿಯಲ್ಲಿ ಹೇಳಿದ ಜಾಗದಲ್ಲಿ, ಈಗ ನೀವು ಹಳ್ಳಿಗಳಿಗೆಲ್ಲ ಹೋದರೆ ಪಾಪ ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಇದ್ದರೆ, ಅವ್ರಿಗೆ ಗೊತ್ತಿಲ್ಲದೆ ಹೋದರೆ ಏನು ಮಾಡ್ತಾರೆ, ಅಲ್ಲೊಂದು ಇಂಟು ಮಾರ್ಕ್ ಹಾಕಿರ್ತಾರೆ, ಇಲ್ಲಿ ಸೈನ್ ಹಾಕು, ಮಿಕ್ಕಿದ್ದು ನಾವು ಫಿಲಪ್ ಮಾಡ್ಕೊಳ್ತೀವಿ ಅಂತ. ಆ ರೀತಿ ಇಂಟು ಮಾರ್ಕ್ ಹಾಕಿ ಕಳಿಸ್ತಾರೆ ಫೈಲ್ಗಳನ್ನ ಎಲ್ಲ ಇಲಾಖೆಗೂ. ಮಂತ್ರಿಗಳೆಲ್ಲ ಪಾಪ
ಅಲ್ಲೊಂದು ಸೈನ್ ಹಾಕಿ ಕಳಿಸ್ಬಿಡ್ಬೇಕು. ಪೂರ್ತಿ ಓದೋದಕ್ಕೂ ಅವ್ರಿಗೆ ಸಮಯ ಇರಲ್ಲ. ಯಾಕಂದರೆ ಎದುರುಗಡೆನೇ IAS ಆಫೀಸರ್ಗಳು ನಿಂತಿರ್ತಾರೆ. ಬೇಗ ಕೊಡಿ ಸರ್, ನಮಗಿನ್ನೂ ಎಲ್ಲ ಕಡೆ ಹೋಗಬೇಕಾಗಿದೆ, ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡು ಹೋಗ್ತಾರೆ ಅನ್ನೋದು ಸಾಕಷ್ಟು ಬಾರಿ ಹೊರಗೆ ಬಂದಿದೆ. ಸೊ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಅದೊಂದು ರೀತಿ ಮುಜುಗರ ಆಗ್ತಾ ಇದೆ, ಒಂಥರ ಕಸಿವಿಸಿ ಆಗ್ತಾ ಇದೆ, ನಾನು ಎಂಥ ಜಾಗದಲ್ಲಿ ಬಂದು ಸಿಗಾಕೊಂಡಿದ್ದೀನಿ ಅಂತ. ಆ ಹಿನ್ನೆಲೆಯಲ್ಲೇ ಈಗ ಕರ್ನಾಟಕದಲ್ಲಿ ಸೆಷನ್ ನಡೀತಾ ಇದೆಯಲ್ಲ, ಅಧಿವೇಶನ ನಡೀತಾ ಇದೆ. BJP JDS ನಡುವೆ ಯಾವುದೇ ರೀತಿ ಸಮನ್ವಯ ಇಲ್ಲ. ಮೊದಲನೇ ಸೆಷನ್ ನಡೆದಾಗ ಏನು ಇಬ್ಬರು ಸೇರಿಕೊಂಡು ಪ್ರತಿಭಟನೆಗಳು ಮಾಡಿದ್ದೇನು, ವಿರೋಧ ಮಾಡಿದ್ದೇನು, ಸರ್ಕಾರದ ವಿರುದ್ಧ ಮುಗಿಬಿಡ್ದಿದ್ದೇನು, ಒಂದಲ್ಲ ಎರಡಲ್ಲ ಮಾಡ್ತಾನೆ ಇದ್ರು, ಬ್ಯಾಕ್ ಟು ಬ್ಯಾಕ್. ಈಗ ವಿಧಾನ ಪರಿಷತ್ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಎರಡೂ ಕಡೆ BJPಯಲ್ಲೋ JDS ಎಲ್ಲೋ. ಯಾಕೆಂದರೆ ಕುಮಾರಸ್ವಾಮಿಯವರ ಸ್ಪಷ್ಟ ಸೂಚನೆ ಇದೆ, ಸ್ವಲ್ಪ ತಡೀರಿ, ಇವ್ರು ಯಾಕೋ ನಮಗೆ ಕೊಡಬೇಕಾದಂತಹ ಗೌರವ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಸ್ವಲ್ಪ ತಡೀರಿ ಅಂತ. ಹಾಗಾದರೆ ಕುಮಾರಸ್ವಾಮಿಯವರು BJP ಜೊತೆ ಮೈತ್ರಿಯನ್ನು ಕಟ್ಕೊಂಡು ಬಿಡ್ತಾರಾ, BJP ಜೊತೆ ಮೈತ್ರಿ ಮುರಿದು ಬಿಡ್ತಾರಾ, ಸಾಕು ಇವ್ರ ಸವಾಸ ಅಂತಾರ ಅಂದರೆ ಅದಂತೂ ಸಾಧ್ಯ ಇಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಕುಮಾರಸ್ವಾಮಿಯವರಿಗೆ ಈಗಿರುವಂತಹ ಪಾರ್ಟಿಯ ಸಿಚುವೇಶನ್, ಫ್ಯಾಮಿಲಿ ಸಿಚುವೇಶನ್, ಈ ಎಲ್ಲದರ ಹಿನ್ನೆಲೆಯಲ್ಲಿ BJP ವಿರುದ್ಧ ತಿರುಗು ಬಿದ್ದು ಮಾರನೇ ದಿನ ಬೆಳಗ್ಗೆನೇ ED, CBI, IT ಎಲ್ಲರೂ ಬಂದು ಕುಮಾರಸ್ವಾಮಿಯವ್ರ ಮನೆ ಮುಂದುಗಡೆ ನಿಂತ್ಕೊಂಡ್ಬಿಟ್ರೆ ಕುಮಾರಸ್ವಾಮಿಯವರು ಅದನ್ನು ಹ್ಯಾಂಡಲ್ ಮಾಡುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ. ನಿಮಗೆ ಗೊತ್ತೇ ಇದೆ ರೇವಣ್ಣ ಕುಟುಂಬ ಏನಾಗಿದೆ, ಅವ್ರ ಮಕ್ಕಳ ಕತೆ ಏನು, ಏನೆಲ್ಲ ನಡೆದಿದೆ ಅನ್ನುವಂಥದ್ದು ಅದೊಂದು ಕಡೆ. ಈ ಕಡೆ ಒಂದಷ್ಟು ಭ್ರಷ್ಟಾಚಾರದ ಕೇಸುಗಳನ್ನು ಕರ್ನಾಟಕ ಸರ್ಕಾರನೇ ಹೊರಗೆ ತೆಗಿತೀನಿ ಅಂತ ಬೆದರಿಕೆ ಇಟ್ಕೊಂಡು ಓಡಾಡ್ತಿದೆ. ಸೊ ಎಲ್ಲದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕಂತೂ ಬೇಕಾಗೇ ಇಲ್ಲ, ಯಾವ ಕೇಸು ಬೇಕಾಗಿಲ್ಲ, ಏನು ಬೇಕಿಲ್ಲ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನೇ ಎತ್ಕೊಂಡೋಗಿ ಜೈಲಲ್ಲಿ ಇಡ್ತಾರೆ ಅವರು. ಏನೋ ಒಂದು ಸಿಗುತ್ತೆ, ಏನೋ ಒಂದು ಹೊರಗೆ ತೆಗಿತಾರೆ. BJP ನಾಯಕರ ಬಗ್ಗೆ ಯಾವುದೋ ಹೊರಗೆ ಬರಲ್ಲ, BJPನ ವಿರೋಧಿಸೋರ್ದು ಸಾಕಷ್ಟು ಬರ್ತವೆ. ಸೊ ಕುಮಾರಸ್ವಾಮಿ ಅವರಿಗೆ ಆ ಭಯ ಇದೆ, ನಾನೇನಾದರೂ ಮೈತ್ರಿ ಬೇಡ ಸಾಕು ಅಂತ ಏನಾದರೂ ಹೇಳಿಬಿಟ್ರೆ ಮಾರನೇ ದಿನ ಬೆಳಗ್ಗೆನೇ ಈ ಎಲ್ಲ ಏಜೆನ್ಸಿಗಳು ನನ್ನ ಮನೆ ಮುಂದೆ ಬಂದು ಠಿಕಾಣಿ ಹೂಡ್ತವೆ, ನಾನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಸದ್ಯದಲ್ಲಿ ನನ್ನ ಪಾರ್ಟಿಯ ಪರಿಸ್ಥಿತಿನೂ ಚೆನ್ನಾಗಿಲ್ಲ, ನನ್ನ ಪರಿಸ್ಥಿತಿನೂ ಚೆನ್ನಾಗಿಲ್ಲ ಅಂತ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು. ಯಾವುದೇ ರೀತಿಯಾದಂತಹ ಆತುರತೆಯನ್ನು ತೋರಿಸ್ತಾ ಇಲ್ಲ. ಆದರೆ ಆ ಮೊದಲಿತ್ತಲ್ಲ, ನಾವಿಬ್ಬರು ಒಂದೇ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಕಾಂಗ್ರೆಸ್ಸನ್ನು ಮಟ್ಟ ಹಾಕ್ತೀವಿ, ಕಾಂಗ್ರೆಸ್ಸನ್ನು ಬೇರೆ ಸಮೇತ ಕಿತ್ತು ಹಾಕ್ತೀವಿ, ಅದೆಲ್ಲ ಈಗಿಲ್ಲ, ಸದ್ಯಕ್ಕಂತೂ ಇಲ್ಲ. ಹಾಗಾಗಿ ವಿಧಾನ ಪರಿಷತ್ತು, ವಿಧಾನಸಭೆ ಎರಡೂ ಕಡೆ ಕಾಂಗ್ರೆಸ್ಸು ಏನಿದ್ರು ಅಟ್ಯಾಕನ್ನು BJP ಕಡೆಯಿಂದ ಪಡೀತಾ ಇದೆ. JDS ಆಲ್ಮೋಸ್ಟ್ ಸೈಲೆಂಟ್ ಆಗಿದೆ. ಮತ್ತು BJP ಮಾಡ್ತಾ ಇರುವಂತಹ ಹೋರಾಟ, ಗಲಾಟೆ ಅಥವಾ ಏನೇ ದೋಷಾರೋಪಣೆ ಇದೆ ಅದರ ಪರವಾಗಿ ಸಹ JDS ಏನೂ ಮಾತಾಡ್ತಾ ಇಲ್ಲ ಸದನದಲ್ಲಿ. ಅದಕ್ಕೆ ಕಾರಣವೇ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿ ಅಲ್ಲಿ ಒಂದು ರೀತಿ ರಬ್ಬರ್ ಸ್ಟ್ಯಾಂಪ್ ಮಟ್ಟಕ್ಕೆ ಅವರನ್ನು ಇಳಿಸಿದ್ದಾರೆ ಅನ್ನುವಂತಹ ಸಿಟ್ಟು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಯಾಕಂದರೆ ಮೋದಿಯವರ ವರ್ಕಿಂಗ್ ಸ್ಟೈಲ್ ಅಂತೂ ಬದಲಾಗಲ್ಲ. ಅವರು, ನಾನು ಹೇಳ್ತೀನಲ್ಲ, ಮತ್ತೆ ಹೇಳ್ತೀನಿ, ಜನರಿಂದ ಆಯ್ಕೆಯಾದವ್ರನ್ನ ನಂಬಲ್ಲ. ಅವ್ರದ್ದೇ ಆದಂಥ ಒಂದು ಸರ್ಕಲ್ ಇದೆ, IAS ಆಫೀಸರ್ಗಳು ಸರ್ಕಲು. ಅವರು ಏನು ಹೇಳ್ತಾರೋ ಆ ರೀತಿಯೇ ಹೋಗೋದು, ಅವರನ್ನೇ ನಂಬೋದು. ಪ್ರತಿ ಇಲಾಖೆಯಲ್ಲಿ ತಮಗೆ ಬೇಕಾದವರನ್ನೇ ಆ ಮಂತ್ರಿಯ ಜೊತೆಯಲ್ಲೇ ಇರೋದಕ್ಕೆ ಬಿಟ್ಟಿರ್ತಾರೆ IAS ಆಫೀಸರ್ಗಳು. ಅವರೆಲ್ಲರೂ ಸಹ ಸಂಜೆ ಆದರೆ ರಿಪೋರ್ಟ್ ಕೊಡ್ತಿರ್ತಾರೆ. ಹಾಗಾಗಿ ಮೋದಿಯವರ ನಡವಳಿಕೆ ಅಂತೂ ಬದಲಾಗಬೇಕು. ಕಾಲ್ ತಗೋಬೇಕು ಅಥವಾ ಡಿಸೈಡ್ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ ಆ್ಯಂಡ್ ಮಿಸ್ಟರ್ ದೇವೇಗೌಡ, ಇವರಿಬ್ಬರೇ ಡಿಸೈಡ್ ಮಾಡಬೇಕು BJP ಜೊತೆ ಎಲ್ಲಿಯವರೆಗೆ, ಹೇಗೆ, ಎಷ್ಟಿರಬೇಕು ಅನ್ನೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.